ಬಹಿರಂಗ ಚುನಾವಣಾ ಪ್ರಚಾರಕ್ಕೆ ಇವತ್ತೇ ಕೊನೆ ದಿನ 6 ಗಂಟೆಗೆ ಎಲ್ಲವೂ ಕೂಡ ಮುಗಿದು ಹೋಗ್ಬಿಡುತ್ತೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಚಿಕ್ಕಬಳ್ಳಾಪುರ ನಗರದಲ್ಲಿ ಅಬ್ಬರದ ಚುನಾವಣಾ ಪ್ರಚಾರವನ್ನು ನಡೆಸಿದರು. ಇವತ್ತು ಚಿಕ್ಕಬಳ್ಳಾಪುರ ನಗರದ ಎಂಜಿ ರೋಡ್ ಅಲ್ಲಿರುವ ಎಪಿಎಂಸಿ ತರಕಾರಿ ಮಾರುಕಟ್ಟೆ ಅಲ್ಲಿಗೆ ಹೋಗಿ ವರ್ತಕರು ಹಾಗೂ ರೈತರ ಬಳಿ ಹೋಗಿ ಮತಯಾಚನೆ ಮಾಡಿದ್ರು. ಎಪಿಎಂಸಿ ಮಾರುಕಟ್ಟೆಯ ಹೋಟೆಲ್ನಲ್ಲಿ ಹಮಾಲಿಗಳ ಜೊತೆ ಉಪಹಾರ ಸೇವನೆ ಮಾಡಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ರಕ್ಷಾರಾಮಯ್ಯ ಈ ಸಲ ಜನತೆ ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸುತ್ತೆ, 100ಕ್ಕೆ 100 ಗೆಲ್ಲುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ರಕ್ಷಾರಾಮಯ್ಯನವರು ಇವತ್ತು ಬಹಿರಂಗ ಚುನಾವಣೆಗೆ ಕೊನೆ ದಿನ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿ ತಮ್ಮ ಚುನಾವಣಾ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಈಗ ತಮ್ಮ ಮತಯಾಚನೆ ಮಾಡ್ತಾ ಇದ್ದಾರೆ. ಸರ್, ಇವತ್ತು ಬಹಿರಂಗ ಚುನಾವಣೆಗೆ ಕೊನೆ ದಿನ, 24-25 ದಿವಸಗಳಿಂದ ಬಹಳಷ್ಟು ಪ್ರಚಾರವನ್ನ ಮಾಡ್ತಾ ಇದ್ರಿ. ಹೇಗಿದೆ ಇವತ್ತು ವಾತಾವರಣ ಅಂತ ಸರ್? ಇವತ್ತು ಬೆಳಗ್ಗೆ ದೇವರ ಆಶೀರ್ವಾದ ಶುರು ಮಾಡಿ ಹೂವಿನ ಮಾರ್ಕೆಟು, ಎಪಿಎಂಸಿ ಮಾರ್ಕೆಟು ಎಲ್ಲ ನಮ್ಮ ಹಮಾಲಿಗಳು, ನಮ್ಮೆಲ್ಲ ಕಾರ್ಯಕರ್ತರು, ರೈತರು ಅತಿ ಹೆಚ್ಚಾಗಿ ರೈತರ ಜೊತೆ ಬಂದು ನಾಷ್ಟ ಮಾಡಿ ಅವರ ಕಷ್ಟಗಳನ್ನ ಮುಂಚೆನೆ ಕೇಳಿದ್ವಿ. ಆದರೆ ಇವಾಗ ಅವ್ರದ್ದು ತೊಂದರೆಗಳ ಸೊಲ್ಯೂಷನ್ ಆಗಲೇ ಬಂದಿದೆ. ಇವಾಗ ಹೂವಿನ ಮಾರ್ಕೆಟ್ಗೆ ಆಗಲೇ ಒಂದು ಸೊಲ್ಯೂಷನ್ ಮಾಡಿ ಹೊಸ ಜಾಗ ಬೇರೆ ಐಡೆಂಟಿಫೈ ಮಾಡಿದ್ದೀವಿ. ಅದನ್ನು ಮಾಡಿಕೊಂಡು ನಾವು ಪ್ರೋಗ್ರಾಮ್ಗಳನ್ನ ನಮ್ಮ ಶಿಫ್ಟ್ ಮಾಡೋ ಟೆಂಪ್ರರಿ ಸೊಲ್ಯೂಷನ್ಗೆ ಶಿಫ್ಟ್ ಮಾಡ್ತೀವಿ. ಯಾಕೆಂದರೆ ಭಾಳಷ್ಟು ವರ್ಷಗಳಿಂದ ಪೆಂಡಿಂಗ್ ಇತ್ತು, ಪಾಪ ಮಾಡಿಲ್ಲ. ಸೊ ರೈತರಿಗೆ ಭಾಳಷ್ಟು ಕಷ್ಟಗಳಾಗಿದೆ. ಇಲ್ಲೂ ನಮ್ಮ ಹಮಾಲಿಗಳಿಗೆ ಎಲ್ಲ ಮೋಸ ಮಾಡಿದ್ದಾರೆ. ಸೈಡ್ ಕೊಡಿಸ್ತೀವಿ, ಫೇಕ್ ಹಕ್ಕುಪತ್ರಗಳು ಕೊಟ್ಟು ಬೇರೆ ಮೋಸ ಮಾಡಿದ್ದಾರೆ. ಸೊ ಇದನ್ನೆಲ್ಲ ಜನರಿಗೆ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ರಾಜಕಾರಣಿಗಳಂದರೆ ಬೈಕ್ ಶುರು ಆಗ್ಬಿಟ್ಟಿದ್ದಾರೆ ಆ ಒಂದು ಮಟ್ಟದಲ್ಲಿ. ಸೊ ಜನರಿಗೆ ವಿಶ್ವಾಸ ನಂಬಿಕೆ ಕೊಡಬೇಕಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷ ನಾವು ಶಕ್ತಿ ಕೊಡ್ತೀವಿ, ಜನಕ್ಕೆ ಮೋಸ ಮಾಡೋ ಕೆಲಸ ಮಾಡಲ್ಲ. ಸರ್, ಚುನಾವಣೆಗೆ ನೀನು ಕೊನೆ ದಿನ ಬಹಳಷ್ಟು ಪ್ರಚಾರವನ್ನು ಮಾಡಿದ್ರಿ. ಯಾವ ರೀತಿಯ ಆತ್ಮವಿಶ್ವಾಸ ತಮಗೆ ಬಂದಿದೆ ಅಂತ? ಕಾಂಗ್ರೆಸ್ ಪಕ್ಷದಲ್ಲಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ನಾವೆಲ್ಲ ಜನರ ಆಶೀರ್ವಾದ ಇದೆ ಅಂತ ನಂಬಿಕೆ ಇದೆ. ಇಡೀ ರಾಜ್ಯದಲ್ಲಿ ಒಂದು ಅಂಡರ್ ಕರೆಂಟ್ ಸ್ಟ್ರಾಂಗ್ ಆಗಿದೆ. ಯಾಕಂದರೆ ಜನ ಬೇಸತ್ತು ಹೋಗಿದ್ದಾರೆ. ಜನರಿಗೆ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸಗಳಾಗಬೇಕು. ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದ್ದೇವೆ, ಕೊಟ್ಟಿದ್ದ ಪ್ರಾಮಿಸ್ಗಳನ್ನ ನಡೆಸ್ಕೊಂಡಿದ್ದೇವೆ. ಅದು ಜನರಿಗೆ ಗೊತ್ತಾಗಿದೆ. ಮತ್ತು ನಮ್ಮ ಕೇಂದ್ರದ 5 ಪ್ರಣಾಳಿಕೆಗಳು ಭಾಳ ಸ್ಟ್ರಾಂಗ್ ಆಗಿದೆ, ಜನರಿಗೆ ತಲುಪ್ತಾ ಇದೆ. ಮನೆ ಯಾವುದೇ ವಿಶ್ವದಲ್ಲಿ ಇಂಥ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗಿಲ್ಲ. ಇದನ್ನು ನಮ್ಮ ದೇಶದಲ್ಲಿ ಮಾಡಿದ್ದೇವೆ ನಾವು. ಸುಧಾಕರ್ ಅವರಿಗೆ ಯಾಕೆ ಮತ ಕೊಡಬಾರ್ದು, ರಕ್ಷಾರಾಮಯ್ಯನವ್ರಿಗೆ ಯಾಕೆ ಮತ ಕೊಡಬೇಕು ಜನ? ರಕ್ಷಾರಾಮಯ್ಯ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಜನರ ಆಶೀರ್ವಾದ, ಒಂದು ಅವಕಾಶ, ಅವ್ರದ್ದು ಒಂದು ಜವಾಬ್ದಾರಿ, ಜನರ ಜವಾಬ್ದಾರಿ ನಮ್ಮ ಹೊಣೆ ಅಂತ ನಾವು ಕೆಲಸ ಮಾಡ್ತೀವಿ. ಅವರ ಮನೆ ಮಗನಾಗಿ ನಾವು ಕೆಲಸ ಮಾಡ್ತೀವಿ. ಅವ್ರ ಬಗ್ಗೆ ನಾವು ಮಾತಾಡೋಕೆ ಹೋಗೋಣ. ಥ್ಯಾಂಕ್ ಯು. ಇದಿಷ್ಟು ಇವತ್ತು ರಕ್ಷಾರಾಮಯ್ಯನವರು